ಸ್ವೀಟಿ ಸ್ವೀಟಿ ಬಾರೇ ಅಮ್ಮ ಎಷ್ಟು ಬಾಧೆ ಬೆಸ್ಸಾಕಿ ಇವತ್ತು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಸ್ವೀಟಿ ಅಮ್ಮ ಅಂದ್ರೆ ಬರೋದೆ ಓಡ್ ಬರೋದೆ ಸ್ವೀಟಿ ಸ್ವೀಟಿ ಅಂದ್ರೆ ಬರೋದೆ ಅಂದ್ಬಿಟ್ಟೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟೆ ಎಷ್ಟು ಸಾಕಿ ಇಷ್ಟು ವರ್ಷದಿಂದ ಸಾಕಿ ಇವತ್ತು ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತು ನನ್ನ ಸ್ವೀಟಿ ಸ್ವೀಟಿ ಬೆಕ್ಕನೊಂದು ಹೊಡೆಯೋದು ಇದನ್ನೇ ಹೊಡಿತಾ ಇದ್ದಿದ್ದು ಇದನ್ನೇ ಇದನ್ನು ಜಾಸ್ತಿ ಮಾಡಿ ಹೊಡೆದು ಮನ್ಸು ಕೆಳಗೆ ಬಿದ್ಕೊಂಬಿಟ್ರೆ ಸ್ವೀಟಿ ಅಂತ ಹುಡ್ಕಿದ್ರೆ ಹಂಗೆ ಇಸ್ಕೊಡ್ ಬರೋದೇ ಸಾಕಿ ನನ್ಗೆ ಮನ್ಸಿಗೆ ನೋವು ಅನ್ಸ್ಬಿಟ್ಟದು ಇವತ್ತು 5 ದಿನ ಆಗಿತ್ತು ಎಷ್ಟು ಕಷ್ಟಪಟ್ಟು ಸಾಕಿ ಮಗುಕ್ಕಿಂತ ಹೆಚ್ಚಾಗಿ ಸಾಕಿದ್ನಿ ನನ್ನ ಮಕ್ಳಿಗೆ ಕೂಡ ಊಟ ತಿನ್ಸಿಲ್ಲ ನನ್ನ ಮಕ್ಳಿಗೆ ಅನ್ನ ಇಕ್ಕಿದ್ದೀನಿ ಹಂಗೆ ತಿನ್ಸಿದ್ನಿ ಮಗುನ ಎತ್ಕೊಂಡಂಗೆ ಓದ್ತಾಳೆ ಅಂತ ಎಷ್ಟು ಹಾಳು ನೋಡೋರು ನನ್ನ ಏನೋ ಕಳ್ಕೊಂಡಂಗೆ ಆಗೈತೆ ನನ್ನ ಕೆಲಸ ಎಲ್ಕೊಂಡು ಹೋಗ್ಬೇಕಂದ್ರೆ ನಿಂದೊಂದದೇ ಅಂದರೆ ಬಟ್ಟೆ ಉಟ್ಕೊಳಕ್ಕಿಲ್ಲ ಓಡಿ ಬರೋದು ಪಾಪನ ಬರ್ತಾನೆ 2 ದಿನ ಮಾತಾಡ್ಸ್ಬಿಟ್ಟು ಕಳಿಸ್ತೀನಿ ಕದ್ರಮ್ಮ ಅಂದರೆ ಮಕ್ಕಳು ಸಪ್ಪಿಕೊಂಡು ಕೂತ್ಕೊಳೋದು ಈ ಸಾರಿ ಯಾಕೋ ಬೇಜಾರು ಅನ್ಸ್ಬಿಟ್ಟ ನಾನು ಏನು ಅನಿಸ್ಬಿಡ್ತು ಅದಕ್ಕೆ ಏನು ಬಂತಕ್ಕಾಗಿಲ್ಲ ಹೊಟ್ಟೆ ಹುರಿದೋಯ್ತು ನನ್ಗೆ ಎಷ್ಟು ಕಷ್ಟ ಬಿದ್ದು ಕಾಲುಗಳು ಕುಂಟ್ಕೊಂಡು ಮಾಡ್ಕೊಂಡು ಒತ್ಕೊಂಡು ಓಡಾಡೀನಿ ಯಾರೇನಂದ್ರು ಬಿಡ್ತಿದ್ದೆ ಒತ್ಕೊಂಡು ಓಡಾಡ್ತೀನಿ ನನ್ನ ಮಕ್ಕಳು ಕಂಕ್ಳಾಗ ಹಾಕೊಂಡು ಬರೋಲ್ಲ ಹಂಗೆ ಗೊತ್ತೀನಿ ನಾನು ಇವತ್ತು ನನ್ನ ಕಣ್ಣು ಕಾಣಿಸ್ತೀರ ಹೋಗ್ಬಿಡ್ತೆ ಹೋಗವ ಕೂಡ ನನ್ನ ತೊಡೆ ಮ್ಯಾಗ ಬಿದ್ಕೊಂಡು ನನ್ನ ಮಕ್ಕ ನೋಡಿನೇ ಹೋಯ್ತೆ ಕಣ್ಣಾಗ ಎಷ್ಟು ಕಷ್ಟಪಟ್ಟು ಸಾಕಿ ಇವತ್ತು ನೋಡ್ದೆ ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತೆ ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತು ಎಲ್ಕೊಂಡು ಹೋಗ್ಬೇಕಂದ್ರೆ ಯಾರನ್ನ ಕೇಳಿದೆ ಇಲ್ಲ ನಾನು ಬರಲ್ಲಪ್ಪ ನಂಗೆ ಸ್ವೀಟಿ ಅದೇ ಊಟ ತಿನ್ನಿಸ್ಬೇಕು ಯಾರ ಕೈಯಾಗೂ ತಿನ್ನಲ್ಲ ಅನ್ನೋದು ಅನ್ನ ಮಾಡಿದ್ರೆ ಒಬ್ಬರು ನೇವೆ ಮಾಡಿದ್ರೆ ಇಕ್ಕಲೆ ಅಂತ ಅನ್ನೋದು ಹಿಂಗೆಲ್ಲ ಬಾಳಕಿದ್ ನಾನು ಹಿಂಗೆಲ್ಲ ಮಾಡಿದ್ಕೆ ಇವತ್ತು ಇಷ್ಟು ನೋವು ತಿನ್ನೋಂಥ ಇದಾಗೈತು ಇನ್ನು ಆವತ್ತೂ ಹಿಂಗೆ ಸಾಕು ಕುಡ್ದು ಇಷ್ಟು ನೋವು ತಿಂದು ಕುಡ್ದಪ್ಪ ಇದಷ್ಟು ಇದು ನಮ್ಮ ಮನ್ಯಾಗ ಯಾವುದೂ ಇಷ್ಟ ಆಗಿಲ್ಲನೋ ಏನೋ ನಂಗೆ ಅದೇನು ಕೊಟ್ಟಿತ್ತು ದೇವರು ಅಷ್ಟು ಭ್ರಮೆ ಕೊಟ್ಬಿಟ್ಟಿದ್ದ ಒಂದಿನಕ್ಕೊಂದು 1000 ಸಾರಿ ಮುತ್ಗಳಿಕೆ ನಾನು ಆಸೆಯಿಂದ ಮನೆಗೆ ಬಂದು ಬೈಯೋದು ಏನೇ ಮಾಡ್ತೀಯಾ ಕಂತ್ರಿ ಮುಂಡೆ ಏನು ಅದು ಮಾಡ್ತೀಯ ಇದು ಮಾಡ್ತೀಯ ಏನು ಮಾಡಿದ್ಯಾ ಅಂತ ಏನು ಮಾಡೋದು ಪಾಪ ಕೂತಿರೋದು ಮನ್ಯಾಗ ಒಂದು ಪರಕೆ ಕಡ್ಡಿ ಮುಟ್ಟಿ ಪಾಪದಾಗ ಹೋಗಲ್ಲ ಹುಚ್ಚಿಟ್ಟಿದ್ರೆ ಎತ್ರೆ ನಾನು ಇದು ಮಾಡೇನೆ ಅಂಥದ್ದು ನೀರು ಇಟ್ಕೊಳಕ್ಕೆ ಬಾಮ್ಮ ಅಂದ್ವಿ ನೀಟಾಗಿ ಬಂದು ಕೂತ್ಕೊಳ್ಳೋದು ಬಚ್ಚಲಾಗ ಎಷ್ಟು ನೀಟಾಗಿ ಕೂತ್ಕೊಳ್ಳೋದು ಎಲ್ಲೆಲ್ಲಿ ಇರಬೇಕೋ ಎಲ್ಲೆಲ್ಲಿ ಕೂತ್ಕೊಬೇಕು ಎಲ್ಲ ಮಾಡಿಬಿಟ್ಟು ಹೋಯ್ತು ನಾನು ಹಣ್ಣು ಬರ್ತಾನೆ ಅಂದರೆ ಖುಷಿ ಓಹೋ ಮನು ಬರ್ತಾಯಿದ್ರೆ ಬರಲ್ಲ ಬರೇ ಹಣ್ಣಲ್ಲ ಅಂದರೆ ತಲೆನ ತಿರ್ಬೋದು ತಲೆನ ತಿರುವಿ ತೋರಿಸ್ಕೊಂಡು ಕೂತೇರೋದು ಪಕ್ಕ ಹೋಗ್ದಿರ 4 ಗಂಟೆ ರಾತ್ರಿ ಬೆಳಗ್ಗೆ ಸತ್ತೋತದೆ 10 ಗಂಟೆಗೆಲ್ಲನೂ ಆವಾಗ ಬಂದು ನನ್ನ ಇಬ್ಬರಿಸೋದೆ ಹೆಂಗೆ ತಲೆ ಹೊಳ್ತೋ ಏನೋ ದಿವಾನ್ ಕೊಡ್ದು ಇಬ್ಬರಿಸೋಷ್ಟದು ಬಾಪ ಮಗು ಕಾಲು ಕುಡ್ಸೋಣ ಅಂತ ಎಷ್ಟು ಮಾತಾಡ್ದ ಜನಗಳು ಏನು ಹಿಂಗೆ ಒಬ್ಳು ಮಾತಾಡ್ತಾಳೆ ಅಂತ ತಿಕ್ಳಿಗೆ ಇದ್ಬಿಟ್ಟದ ಇವಳು ನಾನು ಇದ್ರ ಜೊತೆಗೆ ನಮ್ಮ ನೀನು ಮಾತಾಡ್ತಾ ಇದ್ದಿದ್ದೋ ಅದು ಕೇಳಾನೆ ಒಬ್ಬಪ್ಪನ
ಮನೆಗೆ ಬಂದರೆ ಸ್ವೀಟಿ 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 ಅಂದೇನೆ ಅದಕ್ಕೆ ಅದು ಕೈ ಕೈ ಬೀಳೋದು ಒಂದು ನ್ಯಾಯ ಹೊಟ್ಟೆ ತಲೆ ಬಾಸ್ಕೊಂಡು ಒಂದು ಸೀರೆ ಉಟ್ಕೊಂಡು ಕುಡ್ದು ಬರೋದು ಎತ್ತ ಹೋತಾಳೆ ಅಂದ್ಬಿಟ್ಟು ಹೋಗ್ಬೇಡ ಅಂತ ಎಳ್ಕೊಂಡು ಇದು ಮಾಡೋದೇ ದಿನ ನಂಗೆ ನೋವು ಕುಲ್ಲೋದು. ಎಲ್ಲರಿಗೂ ಏನು ಅನ್ಸೋದು ನನಗೆ ಹೆಣ್ಣು ಮಗು ಥರನೇ ಬದುಕಿದ್ನಿ, ಹೆಣ್ಣು ಮಗು ಥರನೇ ಬಳಸಿದ್ನಿ ನಾನು. ತಂದು ನೆನ್ಕೊಂಡ್ರೆ ಹೊಟ್ಟೆ ಉರಿತದೆ. ಇವತ್ತು 5 ದಿನ ಆಗಿದ್ದೀನಿ. ಇನ್ನಂಗೆ ಇವತ್ತು ಸಿಗ್ತದ ನಂಗೆ ಸಿಕ್ಕಲ್ಲ. ಇನ್ನಂತ ಮಗುವೇ ಸಿಕ್ಕಲ್ಲ ನಂಗೆ, ಅಂತ ಮಗುವೇ ಸಿಕ್ಕಲ್ಲಪ್ಪ ನಂಗೆ. ಮನೆಗೆ ಬಂದರೆ ನಾಯಿಗಳು ಒಂದು ಕಡೆ, ಬೆಕ್ಕಗಳು ಒಂದು ಕಡೆ, ಸಾಕೋದು ಬೇಡ ಏನು ಬೇಡ ಅನ್ಸ್ಬಿಟ್ಟಿದೆ ನಂಗೆ. ಸಾಕೆ ಕುಡ್ದಿದ್ದೆ ಅನ್ನೋದು. ನನ್ನ ಮಕ್ಕಳಿಗೆ ಒಂದು 4 ತುತ್ತಿದ್ದು ಬಾಯಿ ಕುಲ್ಲಿ. ಅದಕ್ಕೆ ಎಷ್ಟು ಸಿಟ್ಟಿಂಗ್ ಮಾಡಿ ನೀವು, ಅದಕ್ಕೆ ಎಷ್ಟು ಕೆಲಸ ಮಾಡಿದ್ನಿ ನಾನು. ಬಟ್ಟೆ ಕಟ್ಟೋದು ನೋಡ್ತೀಯ, ಮಕ್ಕಳಿಗೆ ಬಾಗ್ಸಾಗ ಹಾಕ್ಬಿಟ್ಟು ತಿನ್ನೋದು ಬಿಟ್ಬಿಟ್ಟು ಹೋಗಿ ನನ್ನ ಮಗಳಿಗೆ ಎಷ್ಟು ಮಾಡಿದ್ನಿ ನಾನು. ಅದೆಷ್ಟು ಮಾಡಿದೆ ಮಗುಗೆ ಮಾಡಿಲ್ಲಮ್ಮ, ಅಷ್ಟು ನನ್ನ ಮಕ್ಕಳಿಗೆ ಮಾಡಿಲ್ಲಮ್ಮ, ಅಷ್ಟು ಮಾಡಿದೆ ನಂಗೆ ಅಷ್ಟು. ಮಕ್ಳಿಗೆ ಊಟ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಯದ, ಕೆಲ್ಸಕ್ಕೆ ಕಾಸೆ. ಇದಕ್ಕೆ ಏನೂ ತೊಂದರೆ ಇಲ್ಲ. ನನ್ನ ಮಗನ ಕೇಳಿದ್ರು ಕೊಡೋನೆ, ಏನು ಬೇಕು ತಂದು ಕೊಟ್ಟರು. ಒಂದು ಟೂಲ್ ತಾಗಿಂದ ನೋಡ್ತೀಯ, ಅದಕ್ಕೇನು ಇಂಥದ್ದಿಲ್ಲ ಅನ್ನಲ್ಲ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 5,000 ರೂಪಾಯಿ ಕೊಟ್ಟರು, ಎಲ್ಲ ಮಾಡಿಸಿದ್ರು, ಎಲ್ಲ ನೋಡ್ಸಿದ್ರಮ್ಮ. ಅಷ್ಟು ಕಷ್ಟಪಟ್ಟು ನೋಡಿಸಿ ಅಷ್ಟೆಲ್ಲ ಮಾಡೀನಿ. ಇವತ್ತು ನಂಗೆ ನೋವಿಗೆ ಬಿಟ್ಟು ಹೋಗ್ಬಿಡ್ತು. ಒಂದು ಹೆಣ್ಣು ಮಗು ಇದ್ದಂಗಿತ್ತೇ ಮನ್ಯಾಗ. ಅಷ್ಟಿಂದ ಮನೆಗೆ ಬಂದರೆ ಮಗು ಗ್ಯಾಪ್ಕ ಮಾಡ್ಕೊಂಡ್ರೆ ಇದ್ದು ಗ್ಯಾಪ್ಕ ಬಂದರೆ ಇದನ್ನ ಮಗುನ ಮಾಡ್ಕೊಂಡು ಆಟ ಆಡೇನಿ. ಮಗುನ ಗ್ಯಾಪ್ಕ ಬರ್ತಾ ಇದ್ರು ಇದ್ರ ಮ್ಯಾಗ ಜ್ಞಾನ ಹೋಗೋದೇ. ನಿನ್ನ ಮ್ಯಾಗ ಅಷ್ಟು ಜ್ಞಾನ ಮಾಡ್ಕೊಂಡಿರ ಮಾಡಿದ್ನಿ ನಾನು. ಮನೆಗೆ ಬಂದರೆ ಒಬ್ಬಳೇ ಇಲ್ಲ. ನೀವು ಬೆಂಗಳೂರಿಗೆ ಹೋದ್ರೆ ನನ್ನ ಯಾರು ಕೇಳ್ತಾನೆ? ನನ್ನ ಹೋಗ್ಬೇಡಿರು ಅನ್ನೋ ಜೊತೆ ಓದ್ತಾಳಂದ್ರೆ ಎಲ್ಕಾನ ಓದ್ತಾಳಂದ್ರೆ ಹೋಗ್ಬೇಡಮ್ಮ ಅಂದ್ಕೋದೆ. ನಮ್ಮ ಮಕ್ಕಳು ಕೂಡ ನಮ್ಮ ಹೋಗಮ್ಮ ಅಂತ ಕೊಡ್ಸೋರು. ಇದಕ್ಕೂ ಆಗುಲ್ಲೇ ನನ್ನ ಕಂಡ್ರೆ ಬೇವರ್ಸಿ ಮುಂಡೆ ಏನು ನಿಂದೆಲ್ಲನೋ ಎತ್ತು ಹೋಗ್ಕೊಡು, ನಿನ್ನ ಹತ್ರನೇ ಇರಬೇಕು, ತಿನ್ನೋಕ್ಕಾಗಲ್ಲ ಹಾಕಂತ್ರಿ ಮುಂಡೆ. ಹಿಂಗೆ ಬೈತಾ ಇದ್ದಿದ್ದು ನಾನು. ಯಾರನ್ನ ನೋಡ್ರಿ ಯಾರು ಬೈತಾರೋ, ಹೆಂಗ್ಸರ್ನ ಮಂಗ್ಸರ್ನ ಏನೋ ಮನ್ಯಾಗ ಅವರೇ ಬೈತಾವಳೆ ಅನ್ಕೊಂತಾರನೋ ಹಂಗೆ ನಂಗೆ ಚೆಂದಾಗಿ ರೂಢಿ ಆಗಿಬಿಟ್ಟಿತ್ತು. ನಂಗೆ ಏನು ಮಾಡಿದ್ರು ಅದನ್ನ ಅದೇನು ನಂಗೆ ಕೆಲಸ ಮಾಡ್ಕೊಡೋದ, ಏನು ಮಾಡೋದು ನೋಡ. ಖುಷಿಗೇನೆ ಬೈಯೋನೋ, ಅದೇನಕ್ಕೆ ಬೈಯೋನೋ. ಯಾಕಮ್ಮ ಯಾಕೋ ಬಂಗಾರಿ ಮಕ್ಕಳಿಗೆಲ್ಲ ಸಾಕಿದ್ನಮ್ಮ ನಾನು. ನಮ್ಮ ಮಕ್ಕಳು ಕೂಡ ಸಾಕಲ್ಲ ನಾನು. ಹಂಗೆ ಸಾಕದೆ ಅವಳಲ್ಲಮ್ಮ, ಅವಳಲ್ಲ ನಾನು. ಏನು ಕಳ್ಳನ ಹಾಗಾಯ್ತು, 5 ದಿನ ಆಗೈತು. ಏನು ಕಳ್ಳಿ ನಾನು? ಅದಕ್ಕೇನು ತಿಥಿ ನೋಡ್ತೀಯ, ಪೂಜೆ ನೋಡ್ತೀಯ, ಊಟ ನೋಡ್ತೀಯ? ಹ್ಞೂನಪ್ಪ ಎಲ್ಲ ಮಾಡಿದ್ನಿ. ಏನು ತೊಂದರೆ ಇಲ್ದ್ರೆ ಮಾಡಿದ್ದೀನಿ ನಾನು. ಅದಕ್ಕೊಂದು ಟೌಲ್ ತಗೊಡೋತಾಗಿಂದ ತಂದು ಕೊಟ್ಟನು. ಅರುಣ್ ಎಷ್ಟು ನೋವು ತಿನ್ನೋ ನನಗೆ ಇದು ನಿಂಗೆ ಮಾಡಿದ್ನಿ ಪಾಪ, ಇಷ್ಟು ಕಷ್ಟಪಟ್ಲಿ. ಏನಮ್ಮ ನೀನು ಕೊಟ್ಬಿಡಮ್ಮ, ಬೇಡ ಕೊಟ್ಬಿಡಮ್ಮ ಅಂದ. ನಾನು ಮೂನು ಮ್ಯಾಗ ದೂರ ಹೇಳೋದು. ಕೊಟ್ಟರೆ ನಂಗೆ ಅದ್ರ ಮ್ಯಾಗ ಬೆಮ್ಮೆತ್ಕೆ ಮುಡ್ತು. ತಂದು ಸಾಕ್ತಾನಂತ ಕನ್ಸಾಗ ಕೂಡ ಇರಲ್ಲಮ್ಮ. ಕಷ್ಟಪಟ್ಟು ಸಾಕ್ತೀನಿ ಮಾಡ್ತೀನಿ ಅಂತ ನಾನು ಕನ್ಸಿಲ್ಲ. ತತ್ತೀನಿ ಅಂತ ಕೂಡ ಹೇಳಿಲ್ಲ. ನೋಡ ಹೊಸಕೋಟೆಗೆ ಹೋದೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರ ಮನ್ಯಾಗ ನೋಡಿದ್ರೆ ಬಲ್ಲ ಚೆನ್ನಾಗದಲ್ಲ ಮೋನು, ಎಷ್ಟು ಚೆನ್ನಾಗದ, ಎಷ್ಟು ನೀಟಾಗದ ನೋಡಪ್ಪ.